ನಾನು 200-300 ಡೈಲಿ ಅಣ್ಣ ಬಂದು ಕಟ್ಸ್ಕೊಂಡು ಹೋಗ್ತಿದ್ದ. ಅಣ್ಣ ಬಸವನಗುಂಟೆಯಲ್ಲಿ ಹೂ ಮಾರೋನ್ ಬಿಟ್ಟಿಲ್ಲ, ತರಕಾರಿ ಮಾರೋನ್ ಬಿಟ್ಟಿಲ್ಲ. ಸಣ್ಣ ರೇಂಜಿಂದ ದೊಡ್ಡ ರೇಂಜ್ ಎಲ್ಲರಿಗೆ ಮೋಸ ಮಾಡಿ ಕಸ ಬೆಳ್ದಂಗೆ ಬೆಳೆದ್ಬಿಟ್ಟಾನ. ಇದು ನೋಡ್ರಿ ನಾವು ಕಟ್ಟಿರೋದು. ಈಗ ಅವರು ಬೇರೆ ಕಡೆ ಸಾಲ ಮಾಡ್ಕೊಂಡು ತಂದಿದ್ದಾರೆ. ಈಗ ಇವನು ಎಸ್ಕೇಪಲ್ಲಿದ್ದಾನೆ. ಇವಾಗ ಅವರು ಯಾರ ತಲೆಯಿಂದ ಕಟ್ಕೊಡ್ಬೇಕು? 3 ಲಕ್ಷ ರೂಪಾಯಿ ಒಂದು ವ್ಯಕ್ತಿ, ಸಾಮಾನ್ಯ ವ್ಯಕ್ತಿನಿಂದ ಕಟ್ಟಕ್ಕಾಗಲ್ಲ. ನಾವು ದಿನಾಲೇ 400 ರೂಪಾಯಿ ಕಟ್ತಿದ್ವಿ ಮೇಡಮ್. 400 ರೂಪಾಯಿ ಕಟ್ತಿದ್ರೆ ಅದು ಏನಾಗ್ತದು, ನಮ್ಮ ಮಕ್ಕಳು ಮದುವೆ ಬರ್ತೈತಲ್ಲ ಅಂತಂದೇಳಿ ಮಾಡಿದ್ವಿ ಮೇಡಮ್. ನಮ್ಮ ಗಂಡರು ಕುಡುಕರು, ನಾವು ನಮಗೆ ಮನೆಗೆ ಸಜ್ಜನೇ ಇಲ್ಲ ಮೇಡಮ್. ಸರ್ 1 ಲಕ್ಷ ಬಡ್ಡಿ ಕೊಟ್ಟಿದ್ದೆ ನಾನು. 50 ಲಕ್ಷ ರೂಪಾಯಿ ಚೀಟ್ ಹಾಕಿನಿ. ಒಟ್ಟು 2 ಕೋಟಿ ರೂಪಾಯಿ ನಂದು. 2 ಕೋಟಿ ಅಣ್ಣ ನಮ್ದು 50 ಲಕ್ಷ ನಮ್ಮದು. ಮಕ್ಳ ಕೈಯಾಗ 10 ರೂಪಾಯಿ ಕೊಡ್ಲಾರ್ದಂಗೆ ಅವ್ನ ಬಾಯಾಗ ಇಟ್ಟಿಬೇಕಾ? ನಮ್ಮ ದುಡ್ಡು ನಮಗೆ ಬೇಕು. ನಮಗೆ ಬಡ್ಡಿ ಬೇಡ, ಏನು ಬೇಡ, ನಮ್ಮ ದುಡ್ಡು ನಮಗೆ ಬೇಕು. ಅವ ಬರಲಿ. ನಾವು 12 ವರ್ಷದಿಂದ ಚೀಟಿ ಹಾಕ್ತಾ ಇದ್ದೀವಿ. ವೆಂಕಟೇಶ್ ಅಂತ ಅವ್ರದ್ದು. ನಮ್ಮದು ಅವ್ವಂಬಾಯಿಯಲ್ಲಿ ಮನೆ, ಸ್ವಂತ ಮನೆ ಇದೆ, ಅಲ್ಲಿ ಹೊಲ ಇದೆ, ಇಲ್ಲಿ ಇದೆ ಅಂತ ಹೇಳ್ತಿದ್ರು. ನಾವು ಹುಡುಗರು ಎಜುಕೇಷನ್ಗೋಸ್ಕರ ತಿಂಗಳ ಸ್ಯಾಲ್ರಿ ಬಂದಿದ್ದು ಕಟ್ಟಿ ಇದನ್ನು ಮಾಡಿದಾನೆ. ಇವಾಗ ಎಲ್ಲರದ್ದು ಎಂಡಿಂಗ್ ಚೀಟಿ ಇದು. ಎಲ್ಲರದ್ದು ಏನಾಗಿದೆ 12-13 ಚೀಟಿ ಆಗಿರೋ ಚೀಟಿ ಅದನ್ನು ಲಾಸ್ಟ್ ಫೈನಲ್ ಎಲ್ಲರೂ ರೊಕ್ಕ ಕೊಡಬೇಕು. ಇವಾಗ ಕೊಡೋ ಟೈಮಲ್ಲಿ ಇದ್ದೇ ಇದ್ದಾನೆ. ಎಲ್ಲರಲ್ಲಿ ಎಲ್ಲರಿಗೆ ಫ್ರಾಡ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಎಲ್ಲರೂ ಚೀಟಿ ಕಟ್ಟಿದ್ದವ್ರೆ. ಕಾಯಿ ಮಾರೋರು, ಹೂ ಮಾರೋರು, ಹಣ್ಣು ಮಾರೋರು, ಪ್ರತಿಯೊಬ್ಬರು ಒಂದು ಏನು ಕಟ್ಟಿದ್ದಾರೆ, ಒಂದು ನಂಬಿಕೆ. ವೆಂಕಟೇಶ್ ಅಂತ ಅವ್ರ ಮೇಲೆ ನಂಬಿಕೆಯಿಂದ ಕಟ್ಟಿದ್ದೀವಿ ನಾವು.